36 ವರ್ಷಗಳ ಹಿಂದೆ ಮಂಗಳಗುಡ್ಡ ಅನ್ನುವಂತ ಸ್ಥಳದಲ್ಲಿ ಶವಗಳನ್ನ ಹೂತಿದ್ದೀನಿ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಹೇಳ್ತಾನೆ. ಅದಾದ ನಂತರ 4 ದಿನದಿಂದ ಶೋಧ ಕಾರ್ಯ ನಡೀತಾ ಇದೆ. 65 ಜನರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಪುತ್ತೂರು ಎಸಿ, ಎಸ್ಐಟಿ, ಎಸ್ಪಿ ಹಾಗೆ ವೈದ್ಯರಿದ್ದಾರೆ ಸ್ಥಳದಲ್ಲಿ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಆಗ್ಲೇ ಹೇಳಿದಾಗೆ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದಾರೆ, ಎಫ್ಎಸ್ಎಲ್ ಅಧಿಕಾರಿಗಳು ಸ್ಥಳದಲ್ಲಿರ್ತಾರೆ, ವೈದ್ಯರಿದ್ದಾರೆ, ಪಂಚರು ಸಹ ಇದ್ದಾರೆ ಇವತ್ತಿನ ಸ್ಥಳದಲ್ಲಿ. 8ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯುತ್ತಿರಬೇಕಾದ್ರೆ ಸಣ್ಣ ಬಂಡೆ ಕಲ್ಲುಗಳೆಲ್ಲವೂ ಕೂಡ ಸಮಸ್ಯೆ ಆಗ್ತಾ ಇತ್ತು. ಅವೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅಂತಾನೆ ಹಿಟಾಚಿಯ ಬಳಕೆಯನ್ನ ಕೂಡ ಮಾಡಿದ್ದಾರೆ. ಅವನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಇದೀಗ ಮತ್ತೆ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. 7 ಮತ್ತು 8ನೇ ಪಾಯಿಂಟ್ನ ಶೋಧ ಕಾರ್ಯದ ಸ್ಥಳವನ್ನು ನೀವು ಗಮನಿಸಬಹುದು. ನಾವು ಅವಾಗಲೇ ಹೇಳ್ತಾ ಇದ್ವಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಸುಮಾರು ಒಂದು 30 ಅಡಿ ಡಿಸ್ಟೆನ್ಸ್ ಅಲ್ಲಿ ಇದೆ 7ರಿಂದ 8ನೇ ಪಾಯಿಂಟ್ಗೆ ಹೋಗೋದಕ್ಕೆ. ಬಟ್ ಅಷ್ಟು ಸುಲಭ ಇಲ್ಲ. ಪ್ರತಿನಿತ್ಯ ಓಡಾಡುವಂತ ಪ್ರದೇಶನೂ ಅಲ್ಲ, ದಾರಿ ಕೂಡ ಇಲ್ಲ, ಆಮೇಲೆ ಸರಿಯಾದಂತ ವ್ಯವಸ್ಥೆಗಳಿಲ್ಲ. ಇವೆಲ್ಲವನ್ನ ಕೂಡ ಅಲ್ಲಿರುವಂತ ಕಾರ್ಮಿಕರೇ ಮಾಡ್ಕೊಂಡು ಮುಂದಕ್ಕೆ ಸಾಗಬೇಕು. ಕಾರ್ಮಿಕರಿಂದ ಶೋಧ ಕಾರ್ಯ ಇದೀಗ ನಡೀತಾ ಇದೆ. ಡಾಕ್ಟರ್ ಚಂದ್ರಕಾಂತ್ ಅವರು ಆವಾಗಲೇ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಡಾಕ್ಟರ್ ಚಂದ್ರಕಾಂತ್, ಒಂದು ವೇಳೆ ಕೆಲವು 10 ಆರೋಪಗಳಿದೆ, ಹೀಗಿರಬಹುದಾ ಅಂತ ಹೇಳೋದಕ್ಕೆ ಎಫ್ಎಸ್ಎಲ್ ಏನ್ ಹೇಳುತ್ತೆ ಅನ್ನೋದಾಗಿ ನಾನು ಕೇಳ್ತಾ ಇದ್ದೀನಿ. ಈ ಗುರುತನ್ನ ಪತ್ತೆ ಮರೆಮಾಚೋದಕ್ಕೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಆತನ ಮೇಲೆ ಆಸಿಡ್ ಹಾಕೋದು ಅಥವಾ ಸುಟ್ಟು ಹಾಕೋದು, ಆ ನಂತರದಲ್ಲಿ ಆತನನ್ನ ಹೂತಿದ್ರೆ ಇವೆಲ್ಲವೂ ಕೂಡ ಗೊತ್ತಾಗುತ್ತಾ ಎಫ್ಎಸ್ಎಲ್ ತಜ್ಞರಿಗೆ? ಅಲ್ಲ, ಇದಕ್ಕೆ ಒಂದು ಗುಡ್ ಎಕ್ಸಾಂಪಲ್ ನಾನು ಹೇಳೋದೇ ಆದ್ರೆ, ಆಫ್ ಕೋರ್ಸ್ ಈಗ ನಮ್ಮ ಬ್ಯೂಟಿಫುಲ್ SIT ಆಫೀಸರ್ಸ್ ಪ್ರೀವಿಯಸ್ ಕೇಸಸಲ್ಲಿ ಅದು ಒಂದು ಕೇಸ್ನ ಇಲ್ಲಿ ಕೋಟ್ ಮಾಡ್ಲಿಕ್ಕೆ ನನಗೆ ಇಷ್ಟಪಡ್ತೀನಿ. ಒಂದು ಹೋಮಕುಂಡ ಕೇಸು ಉಡುಪಿದು ಎಲ್ಲರಿಗೂ ಜ್ಞಾಪಕ ಇರುತ್ತೆ. ಅದರಲ್ಲಿ ಇನ್ವಾಲ್ವ್ ಆದಂಥ ಒಬ್ಬರು ಭಾರಿ ಆತ್ಮೀಯರು ನನಗೆ. ಆ ಕೇಸು ಆ ಮನುಷ್ಯನನ್ನು ಸಾಯಿಸಿ ಹೋಮಕುಂಡದಲ್ಲಿ ಹಾಕಿ ಅವನ್ನ ಬೇಯಿಸಿ ಅದಾದ ನಂತರ ಅವರು ನೇತ್ರಾವತಿ ನದಿನಲ್ಲಿ ಬಿಡ್ತಾರೆ. ಸೊ ಆ ನದಿನಲ್ಲಿ ಇದ್ದಂಥ ಇಟ್ ವಾಸ್ ನಾನ್ ಫ್ಲೋಯಿಂಗ್, ಆವಾಗ ಮಳೆಗಾಲ ಇರಲಿಲ್ಲ. ಸೊ ಇದು ರಿವರ್ ಬೆಡ್ಡಲ್ಲಿ ಇದ್ದಂಥ ಮೂಳೆಗಳನ್ನ ತೆಗೆದು ಅದನ್ನು ಅಸ್ಥಿಪಂಜರನ ಪರೀಕ್ಷೆ ಮಾಡಿದಾಗ ಸೊ ಅದನ್ನು DNA ಟೈಪಿಂಗ್ ಮಾಡಿ ಅದ ನಂತರ ಪಾಸಿಟಿವ್ ಐಡೆಂಟಿಫಿಕೇಷನ್ನ ಕಲೆ ಹಾಕಿದ್ರು ಅದನ್ನ. ಸೊ ನಾನು ಅದಕ್ಕೆ ಹೇಳೋದು, ಯಾವುದೇ ಸಣ್ಣ ವಿಚಾರ ಇದ್ರೂ, ಸಣ್ಣ ವಸ್ತು ಇದ್ರೂ ಕೂಡ ಸೊ ದ್ಯಾಟ್ ಮೈ ಆ್ಯಕ್ಟ್ ಆಸ್ ಎ ವೈಟಲ್ ಕ್ಲೂ ಫಾರ್ ದಿಸ್ ಕೇಸ್ ಅಂತೇಳಿ. ಸೊ ಏನೇ ಪದಾರ್ಥ ಸಿಕ್ಕರೂ ಕೂಡ ಅದನ್ನು ಮೆಟೀರಿಯಲಿಸ್ಟಿಕ್ ಎವಿಡೆನ್ಸ್ ಆಗಿ ಈಗ ನಾಳೆ ದಿವಸ ಮತ್ತೆ ವಾಪಸ್ ಬಂದರೆ ಅದು ಸಿಗದೇ ಇರ್ಬೋದು. ಸೊ ಇವಾಗ ಏನು ಎಕ್ಸಿಬಿಷನ್ ಮಾಡೋ ಟೈಮಲ್ಲಿ ಅದು ಏನೇನು ಸಿಕ್ಕತ್ತೆ ಎಲ್ಲ ವಸ್ತುಗಳನ್ನು ಅವರು ಎವಿಡೆನ್ಸ್ ರೂಪದಲ್ಲಿ ಅದನ್ನ ತೆಕ್ಕೊಂಡು ಅದನ್ನು ಅವರು FSLಲ್ಲಿ ಅನಾಲಿಸಿಸ್ ಮಾಡೋಕ್ಕೆ, ಎಕ್ಸಾಮಿನೇಷನ್ ಮಾಡೋಕ್ಕೆ ಮುಂದಾಗಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈಟ್. ಅಂದರೆ ಸ್ಥಿತಿಗತಿಗಳೆಲ್ಲ ಗೊತ್ತಾಗುತ್ತೆ, ಯಾವ ಸ್ಥಿತಿಯಲ್ಲಿ ಈ ಮನುಷ್ಯ ಸಾವನ್ನಪ್ಪಿದ್ದಾನೆ ಅನ್ನೋದು ಕೂಡ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ. ಡಾಕ್ಟರ್ ದಿನೇಶ್ ರಾವ್ ಕೂಡ ಸಂಪರ್ಕದಲ್ಲಿದ್ದಾರೆ. ಸೇಮ್ ಇನ್ನೊಂದು ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಈ ಆಸಿಡ್ ಹಾಕಿರುವಂತಹ ಬಾಡಿಗಳಲ್ಲಿ ಆ ಮೂಳೆಗಳಲ್ಲಿ ಏನಾದರೂ ಚೇಂಜಸ್ಗಳಾಗುತ್ತಾ ಡಾಕ್ಟರ್? ಇಲ್ಲ, ಅದು ಆ್ಯಸಿಡ್ನ ಡ್ರಮ್ಮಲ್ಲೇ ಇಟ್ಟರೆ ಆವಾಗ ಮೂಳೆ ತನಕ ಹೋಗುತ್ತೆ. ಬಟ್ ಮೂಳೆಗೆ ಏನೂ ಆಗೋದಿಲ್ಲ. ಎಸ್ ಮೂಳೆ ಏನೂ ಆಗೋದಿಲ್ಲ. ಬೋನ್ಸು ಮತ್ತು ಈ ಹಲ್ಲು ಇಂಟ್ಯಾಕ್ಟ್ ಆಗಿರುತ್ತೆ. ಸೊ ಇದಕ್ಕೆ ಒಂದು ಹೇಳೋದಾದರೆ, ನಾವು ಫೇಮಸ್ ಆ್ಯಸಿಡ್ ಬಾತ್ ಮರ್ಡರ್ ಅಂತೇಳಿ ಒಂದು ಹಿಸ್ಟ್ರಿನಲ್ಲಿದೆ. ಅದು ಗೂಗಲ್ ಮಾಡಿದ್ರೆ ಎಲ್ಲರೂ ನೋಡ್ಬೋದು. ಸೊ ಆ ಕೇಸ್ನಲ್ಲಿ ಹಲ್ಲು ಮತ್ತು ಮೂಳೆಗಳು ಇಂಟ್ಯಾಕ್ಟ್ ಆಗಿರುತ್ತೆ. ಅದು ಲೇಡಿದು ಅಂತ ಗೊತ್ತಾಗುತ್ತೆ. ಆ ಕೇಸ್ನಲ್ಲಿ ಏನಾಗುತ್ತೆ, ಇದರಲ್ಲಿ ಡೆಂಟಲ್ ಫಿಲ್ಲಿಂಗ್ಸ್ ಮತ್ತು ರೆಸ್ಟೋರೇಷನ್ ವರ್ಕ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ದಟ್ ಯಾರು ಡೆಂಟಿಸ್ಟ್ ಅದು ಮಾಡಿದ್ದು ಅವ್ರ ಹತ್ರ ಡೇಟಾ ಇಸ್ಕೊಂಡು ಅದನ್ನು ಕಂಪ್ಯಾರಿಸನ್ ಮಾಡಿ ಸೊ ಆ ಡೆಂಟಿಸ್ಟು ಅವ್ರು ಒಪ್ಕೊಳ್ತಾರೆ, ಇಲ್ಲ ಇಂಥ ಲೇಡಿಗೆ ನಾನು ಇದನ್ನು ಮಾಡಿದ್ದೆ. ಸೊ ಇವನ್ನ ಮಾಂಸ ಖಂಡ ಎಲ್ಲ ಆ್ಯಸಿಡ್ನಲ್ಲಿ ಬೆಂದೋಗಿದ್ರೂ ಕೂಡ ಈ ಹಲ್ಲು ಕೂಡ ಇಂಟ್ಯಾಕ್ಟ್ ಆಗಿತ್ತು. ಸೊ ಹಲ್ಲು ಮತ್ತು ಹಲ್ಲಲ್ಲಿ ಮಾಡಿದ್ದ ರಿಸ್ಟೋರೇಷನ್ ವರ್ಕ್ಸ್ ಎಲ್ಲನೂ ಕೂಡ ಇಂಟ್ಯಾಕ್ಟ್ ಆಗಿತ್ತು. ಸೊ ಆ ಕೇಸ್ನಲ್ಲಿ ನಾನು ಹೇಳ್ತಿರೋದು ಇದು ಹಿಸ್ಟ್ರಿನಲ್ಲಿ ಪ್ರಾಬ್ಲಿ 1890 ಆಗಿರೋಂಥ ಒಂದು ಸಿಚುವೇಶನ್ ಇದು. ಸೊ ಅಂಥದ್ದು ಎಲ್ಲದೂ ಕೂಡ ನಾನು ಇಲ್ಲಿ ಹೇಳೋದೇನಂತಂದರೆ, ಅದನ್ನು ಕೂಡ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಆಗಿ ಯೂಸ್ ಮಾಡಿಕೊಂಡು ಅದನ್ನು ಕೂಡ ಅನಾಲಿಸಿಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತೀನಿ. ಅದೇ ರೀತಿ ಹೋಮಕುಂಡ ಕೇಸು, ಇದನ್ನು ಸುಟ್ಟಾಕಿರೋದು ಹೋಮಕುಂಡದಲ್ಲಿ. ಸೊ ಈಗ ತಾನೇ ಹೇಳಿದೆ, ಜಸ್ಟ್ ಫ್ಯೂ ಬೋನ್ಸ್ ವೇರ್ ಲೆಫ್ಟ್ ದೇರ್.
ಸೊ ಬೋನ್ಸ್ ವೇರ್ ಲೆಫ್ಟ್ ದೇರ್. ಅದರಿಂದ DNA ಐಡೆಂಟಿಫಿಕೇಶನ್ ಕೂಡ ಮಾಡಲಿಕ್ಕೆ ಆಯಿತು, ಸಂದರ್ಭ ಆಯಿತು ಅಂತ. ಎಸ್, ಇನ್ನು ಡಾಕ್ಟರ್ ದಿನೇಶ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ ಸಂಪರ್ಕದಲ್ಲಿ. ದಿನೇಶ್ ಸರ್, ಈಗಾಗಲೇ ನಾವು ಗಮನಿಸ್ತಾ ಇರೋ ಹಾಗೆ ಮೂಳೆಗಳು 15ರಿಂದ 20 ವರ್ಷ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು ಒಂದ್ ಕಡೆ, ಮೂಳೆಗಳಂತೂ ಪತ್ತೆ ಆಗಿದೆ. ಆದ್ರೆ ಮೂಳೆಗಳಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಷ್ಟು ವರ್ಷ ಆದ ನಂತರದಲ್ಲಿ? ಯಾವ ರೀತಿ ಚೇಂಜಸ್ಗಳನ್ನ ನೋಡಬಹುದು ಅಥವಾ ಯಾವೆಲ್ಲ ಬದಲಾವಣೆಗಳನ್ನ ನಾವು ಗಮನಿಸಬಹುದು ಈ ಸಂದರ್ಭದಲ್ಲಿ ದಿನೇಶ್ ಅವರೇ? ಅಲ್ಲ, ಮೂಳೆಗಳಲ್ಲಿ ಚೇಂಜಸ್ ಆಗೇ ಆಗುತ್ತೆ. ಹೇಗೆ ಮಾಂಸಖಂಡಗಳೆಲ್ಲ ಕರಗದ ನಂತರ ಮೂಳೆಗಳಲ್ಲಿ ಇರ್ತಕ್ಕಂತ ದೇರ್ ಆರ್ ಸರ್ಟನ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಅಂತ ಏನ್ ಹೇಳ್ತೀವಿ, ಅದರದ್ದು ಏನಂದ್ರೆ ದ ಪರ್ಸೆಂಟೇಜ್ ಆರ್ ಅಮೌಂಟ್ ಇಟ್ ವಿಲ್ ಸ್ಟಾರ್ಟ್ ರೆಡ್ಯೂಸಿಂಗ್ ಆಸ್ ಇಯರ್ಸ್ ಪಾಸ್ ಬೈ. ಸೊ ಇದು ನಾನು ಸಾಮಾನ್ಯ ಲ್ಯಾಂಗ್ವೇಜ್ ಅಲ್ಲಿ ಹೇಗೆ ಹೇಳ್ಬೇಕು ಗೊತ್ತಿಲ್ಲ. ದೇರ್ ಆರ್ ಸರ್ಟನ್ ಅಮಿನೋ ಆಸಿಡ್ಸ್, ಇವನ್ ದ ಕೊಲಾಜಿನ್, ಅಂದ್ರೆ ದಿಸ್ ಆರ್ ಸರ್ಟನ್ ಥಿಂಗ್ ಕಾಂಪೊನೆಂಟ್ಸ್ ಆಫ್ ದ ಬೋನ್ ಅಂತೀವಿ ನಾವು. ಅದರದ್ದು ಪ್ರಮಾಣ ಬರ್ತಾ ಬರ್ತಾ ಕಮ್ಮಿ ಆಗತ್ತೆ. ಅದು ಅದರ ಆಧಾರದ ಮೇಲೂ ನಾವು ವಯಸ್ಸೆಷ್ಟು ಆಗಿದೆ ಆ ಬೋನ್ ಗಂತನೂ ನಾವು ಹೇಳಲಿಕ್ಕೆ ಬರ್ತದೆ. ಬಟ್ ಡೆಫಿನೆಟ್ಲಿ ದಟ್ಸ್ ನಾಟ್ ರಿಕ್ವೈರ್ಡ್ ಇನ್ ದಿಸ್ ಕೇಸ್, ಬಟ್ ದಟ್ ಈಸ್ ಮೋರ್ ಆಫ್ ಸೈಂಟಿಫಿಕ್ ಸ್ಟಡಿ. ಬಟ್ ಒಂದಂತೂ ನಿಜ, ಮೇಲ್ನೋಟಕ್ಕೆ ನಮ್ಗೆ ಏನ್ ಕಾಣಿಸುತ್ತೆ ದಟ್ ಈಸ್ ಮೋರ್ ಇಂಪಾರ್ಟೆಂಟ್, ವಿಚ್ ಹೆಲ್ಪ್ಸ್ ಇನ್ ದ ಇನ್ವೆಸ್ಟಿಗೇಷನ್ ಆಲ್ಸೋ ಅಂಡ್ ಟು ದ ಪೊಲೀಸ್ ಆಲ್ಸೋ. ಏನಂದ್ರೆ ಇದರಲ್ಲಿ ಒಮ್ಮೆ ಮೂಳೆ ಅದೆಲ್ಲ ಆದಾಗ ಫಸ್ಟ್ ಇದೆಲ್ಲ ಏನು ಮಾಂಸಖಂಡಗಳೆಲ್ಲ ಕರಗಿ ಹೋದಾಗ then subsequently we have the so-called thermal decomposition. ಆ ಥರ್ಮಲ್ ಡಿಕಂಪೋಸಿಷನ್ ಆದಾಗ ಅಂದ್ರೆ ಮೂಳೆ ಮೊದಲು ಈ ಗ್ರೇ ಕಲರ್ ಇದ್ದದನ್ನ ಇಟ್ ವಿಲ್ ಬಿಕಮ್ ನಿಯರ್ಲಿ ಬ್ಲಾಕ್ ಕಲರ್, ಸೊ ಕರ್ರ ಕಾಣಿಸುತ್ತೆ. ಕ್ರಮೇಣ ದಿಸ್ ಕರ್ರಗಿರೋದು ದೆನ್ ಇಟ್ ಸ್ಟಾರ್ಟ್ಸ್ ಬಿಕಮಿಂಗ್ ವೈಟಿಶ್. ಸೊ ಈಗ ಅದನ್ನ ಅವ್ರ ಕೈನಲ್ಲಿ ಸಿಕ್ಕಿರೋದೆಲ್ಲ ಬೆಳ್ಳಕ್ಕೆ ಕಾಣಿಸಬೇಕಂತ ಬೋನ್ಸ್. ಸೊ ಈ ಬೋನ್ಸು ಇನ್ನ 15-25 ವರ್ಷ ಆದ್ಮೇಲೆ ಇದರ ತೂಕ ಕಮ್ಮಿ ಆಗತ್ತೆ. ತೂಕ ಕಮ್ಮಿ ಆದ ನಂತರ ದೆನ್ ಇಟ್ ವಿಲ್ ಬಿಕಮ್ ಫ್ರಜೈಲ್. ಈಗ್ಲೂ ಅಷ್ಟೇ 25 ವರ್ಷ ಆಗಿದ್ರೆ ಆ ಬೋನಿ ಎಂಡ್ಸ್ ಆಲ್ಸೋ ಮೈಟ್ ವುಡ್ ಹ್ಯಾವ್ ಬಿಕಮ್ ಸ್ಮಾಲ್ ಪಿಟ್ಸ್ ಅಂಡ್ ಪರ್ಫೊರೇಷನ್ ಆರ್ ಫ್ರೆಜಿಲಿಟಿ ಕಾಣಿಸುತ್ತೆ. ಅಂಡ್ ಇವ್ರೇನಾದ್ರು ನಾನು ಮೊದಲೇ ಹೇಳ್ದಾಗೆ ಟ್ರೈನಿಂಗ್ ಇಲ್ಲ, ಅವ್ರೇನಾದ್ರು ಒಳಗೆ ಇಳಿದ್ಬಿಟ್ಟು ಈ ಕಾರ್ಮಿಕರು ಅವ್ರು ಇಳಿದು ಅವರ ವೇಟ್ಗೆ ಅರ್ಧ ಒಡೆದೋಗುತ್ತೆ, ಬೋನ್ಸ್ ಒಡೆದೋಗುತ್ತೆ, ಮುರಿದೋಗ್ಬಿಡುತ್ತೆ. So these are all the possibilities expected in such delayed exhumations. So adondu possibility we cannot rule out, but definitely allirtakanta vaidyaru ella experienced idare. I think they will definitely know about this and they will do the right way of exhumation. ಅಲ್ಲ, ಅಕಸ್ಮಾತ್ ಆಗಿ ಕಾರ್ಮಿಕರ ಕೈ ತಪ್ಪಿನೋ ಅಥವಾ ಯಾವುದೋ ಒಂದು ಮಷೀನಿನ ಕೈ ತಪ್ಪಿನೋ ಏನೋ ಒಂದು ಮೂಳೆಗಳು ಅಲ್ಲಿ ಮುರ್ತ ಆಯ್ತು ಅಂತ ಅಂದ್ರೆ ಎಕ್ಸಾಮಿನ್ ಮಾಡುವಂತಹ ಸಂದರ್ಭದಲ್ಲಿ ಅದು ಸಾಕ್ಷಿನಾಶ ಆದಾಗೆ ಆಗತ್ತಾ ಅಥವಾ ಅದನ್ನ ಯಾವ ರೀತಿ ಈ ಒಂದು ಪ್ರಕರಣದಲ್ಲಿ ನೋಡ್ತಾರೆ ದಿನೇಶ್ ಅವರೇ? ನೋಡಿ, ಸ್ಟ್ಯಾಂಡರ್ಡ್ ಈಗ ಫಾರ್ ಎಕ್ಸಾಂಪಲ್ ನಾನು ಎಕ್ಸುಮೇಷನ್ ಮಾಡಿರೋ ಜಾಗದಲ್ಲಿ ಕಾರ್ಮಿಕರಿಗೆ ಒಳಗೆ ಇಳಿಸ್ತಾನೆ ಇರ್ಲಿಲ್ಲ. ಅಪ್ಪರ್ ಲೇಯರ್ಸ್ ಒಮ್ಮೆ ಮಣ್ಣೆಲ್ಲ ತೆಗೆದ ನಂತರ ಆ ಪ್ರೋಟೋಕಾಲು ಸಹ, ಯಾಕಂದ್ರೆ ಒಮ್ಮೆ ನಮಗೆ ಬಾಡಿ ಕಾಣಿಸ್ತಾ ಇದೆ, ಸ್ಕೆಲಿಟನ್ ಕಾಣಿಸ್ತಾ ಇದೆ ಅಂದ್ರೆ ಇಟ್ ಇಸ್ ದ ಡ್ಯೂಟಿ ಆಫ್ ದ ಡಾಕ್ಟರ್ ಗ್ರೇವ್ ನಲ್ಲಿ ಇಳಿದು ಬಿಟ್ಟು ಮೇಕ್ ಎ ಮೈನರ್ ಎಕ್ಸ್ಕವೇಷನ್ಸ್ ಸರೌಂಡಿಂಗ್ ದ ಸ್ಟ್ರಕ್ಚರ್. ಬಾಡಿ ಇದ್ರೆ ಬಾಡಿ, ಇಲ್ಲ ಮೂಳೆ ಇದ್ರೆ ಮೂಳೆ, ದೆನ್ ವಿ ಶುಡ್ ಗೋ ಬಿಲೋ ದ ಅರ್ತ್. ಅಂದ್ರೆ ಮಣ್ಣಿನ ಕೆಳಗೆ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಸ್ಕಲ್ ಸಿಕ್ತು ಅಂದ್ರೆ ಸ್ಕಲ್ಲಿನ ಕೆಳಗೆ ಹೋಗ್ಬಿಟ್ಟು ಆ ಮಣ್ಣನ್ನ ಬೇರ್ಪಡಿಸ್ಕೊಂಡು ನಮ್ದೇ ಆದ ಎಕ್ವಿಪ್ಮೆಂಟ್ಸ್ ಫಾರ್ ದಟ್. ಸೊ ಎಕ್ಸ್ಕವೇಟರ್ಸ್ ಇರ್ತದೆ, ಸಣ್ಣ ಮೈನರ್ ಎಕ್ವಿಪ್ಮೆಂಟ್ಸ್, ಅದರಲ್ಲಿ ನಾವು ಮೆಲ್ಲಗೆ ತಕ್ಕೊಂಡು ದೆನ್ ವಿ ವಿಲ್ ಟೇಕ್ ಇಟ್ ಔಟ್. ಎಸ್ಪೆಷಲಿ ಈ ಕೇಸಲ್ಲಿ ಈ ತರ ಮಾಡೋದು ತುಂಬಾ ಉತ್ತಮ. ಯಾಕಂದ್ರೆ ಪಾಪ ಅವ್ರು ಕೆಲಸ ಮಾಡ್ತಿರೋರ್ಗೂ ಬ್ಲೇಮ್ ಮಾಡಕ್ಕಾಗಲ್ಲ, ಅವ್ರಿಗೆ ಟ್ರೈನಿಂಗ್ ಇರೋದಿಲ್ಲ. ಬಟ್ ಡೆಫಿನೆಟ್ಲಿ ಅಲ್ಲಿರೋ ಡಾಕ್ಟರ್ ಇದೆಲ್ಲ ಮಾಡ್ತಾರೆ ಅಂತ ನಂಬಿಕೆ ಇದೆ. ಯಾಕಂದ್ರೆ ನಾವು ಆ ಕೆಲ್ಸಗಾರನ ಮಣ್ಣು ಎತ್ತಲಿಕ್ಕೆ ಉಪಯೋಗಿಸ್ಬೇಕು ಹೊರತು ಮೂಳೆ ಎತ್ತಲಿಕ್ಕೆ ಉಪಯೋಗಿಸಿದ್ರೆ ಅದು ಅನಾಹುತ ಆಗತ್ತೆ. ಎಸ್ಪೆಷಲಿ ಫ್ರೆಶ್ ಬಾಡಿ ಆದ್ರೆ ಪರವಾಗಿಲ್ಲ, ಫ್ರೆಶ್ ಮೂಳೆಗಳಾದ್ರೂ ಪರವಾಗಿಲ್ಲ. ಇಷ್ಟು ವರ್ಷಗಳ ನಂತರ ಇಟ್ ಈಸ್ ದ ಡ್ಯೂಟಿ ಆಫ್ ದ ಮೆಡಿಕಲ್ ಪರ್ಸನಲ್ ಯಾರಿದ್ದಾರೆ ಅವರು ಕೆಳಗೆ ಇಳಿದ್ಬಿಟ್ಟು ಬೋನ್ ಸಿಕ್ಕಿದ ತಕ್ಷಣ, ಕಾಣಿಸಿದ ತಕ್ಷಣ ಕೆಳಗೆ ಇಳಿದ್ಬಿಟ್ಟು ಮಿಕ್ಕಿದ ಕೆಲಸ ಅವ್ರು ಮಾಡ್ಬೇಕು. ಇವ್ರ ಕೈಯಲ್ಲಿ ಮಾಡ್ಸಿದ್ರೆ, ಅವ್ರ ಕೈಲಿ ಇರ್ತಕ್ಕಂತ ನಿಮ್ಮ ಟಿವಿನಲ್ಲಿ ತೋರಿಸಿದ್ರಲ್ಲ ಅಂತವ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಮಾಡಿದ್ರೆ ಎಲ್ಲ ಮುರಿದೋಗೋದಂತೂ ಸಹಜ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ಐ ಆಮ್ ವೆರಿ ಶ್ಯೂರ್ ಅಲ್ಲಿರೋ ಡಾಕ್ಟರ್ ಎಲ್ಲರೂ ಪರಿಣಿತಿ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ, ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ಎಸ್ ಡಾಕ್ಟರ್, ಮತ್ತೆ ಹಾಗೆ ಮಾತಾಡ್ಸ್ತಾ ಹೋಗ್ತೀನಿ.